ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಲಾಗ್ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಲಾಗ್ ಅನ್ನೋದಕ್ಕಿಂತ ಮುಂಚೆ ನನಗೆ ನಾನು ಹೆಂಗೆ ಸ್ಟಾರ್ಟ್ ಮಾಡಬೇಕು ಅನ್ನೋದೇ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ಯಾಕೆ ಅಂತಂದರೆ ಯೂಟ್ಯೂಬ್ ಮಾಡೋದು ನಿಜವಾಗ್ಲೂ ಅಷ್ಟು ಸುಲಭವಾಗಿರೋ ಮಾತಲ್ಲ. ಅದರಲ್ಲಿ ನಾನು ಆಲ್ರೆಡಿ 1 ಇಯರಿಂದನೂ ನಾನು ಯೂಟ್ಯೂಬ್ ಮಾಡ್ತಾಯಿದ್ದೀನಿ. ಒಂದೊಂದು ವಿಷಯಗಳು ನನಗೆ ಗೊತ್ತಿರೋದಿಲ್ಲ. ಅದೇ ರೀತಿಯೇ ನನ್ನ ಯೂಟ್ಯೂಬ್ನಲ್ಲಿ ಒಂದು ದೊಡ್ಡದೇ ಪ್ರಾಬ್ಲಮ್ ಆಗಿದೆ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಆಲ್ಮೋಸ್ಟ್ ಒಂದು 1 ಮಂತ್ ಬ್ಯಾಕ್ ನಿಮಗೆ ಹೇಳಿದ್ದೆ, ನನ್ನ ವಿಡಿಯೋ ಒಂದು ಸ್ಟ್ರೈಕ್ ಬಂದಿದೆ ಅಂತ ಹೇಳ್ಬಿಟ್ಟು ನನ್ನ ವೀಡಿಯೋಸು ಅದ್ರದ್ದು ನಾನು ಅಲರ್ಟ್ ಆದರೆ ಇನ್ನೊಂದು ಏನು ಬಂದಿದೆ ಅಂದರೆ ನನ್ನ ಇನ್ನೊಂದು ಚಾನಲ್ ಇದೆ, ಸವಿರುಚಿ ರೆಸಿಪೀಸ್ ಅಂತ ಹೇಳ್ಬಿಟ್ಟು. ಆ ಚಾನಲಿಗೆ ನನ್ನದು ಮಾನಿಟೈಸ್ ಆಗಿದೆ. ಬಟ್ ಅದು ಮಾನಿಟೈಸ್ ಆಗಲ್ಲ ಅಂಥೇಳಿ ನನಗೆ ಯೂಟ್ಯೂಬಿಂದ ಮೆಸೇಜ್ ಬಂದಿದೆ. ಯಾಕೆ ಅಂತಂದರೆ ನಾನು ಒಂದೊಂದು ವೀಡಿಯೋಸ್ನ ಅಂದರೆ ಸವಿತಾಸ್ ವ್ಲಾಗ್ನಲ್ಲಿ ಹಾಕಿರೋ ವೀಡಿಯೋಸ್ನಲ್ಲಿ ನಾನು ಏನಾದರೂ ಒಂದು ಸಣ್ಣ ಪುಟ್ಟ ಅಡುಗೆದು ಸ್ವಲ್ಪ ತೋರಿಸಿರ್ತೀನಲ್ಲ, ಅದನ್ನು ತೊಗೊಂಡು ಅದರಲ್ಲಿ ಹಾಕಿರೋದ್ರಿಂದ ಅಂದರೆ ಹೆಂಗೆ ಹೇಳಬೇಕು, ನಾನು ಏನಾದರೂ ಅಡುಗೆ ಮಾಡ್ತಾ ಇರೋದನ್ನು ಈ ರೆಸಿಪಿ ಸವಿರುಚಿ ರೆಸಿಪಿ ಚಾನಲ್ ಇದೆ, ಖಂಡಿತವಾಗ್ಲೂ ಅದನ್ನು ನೀವು ನೋಡಿ ಅಂತ ನಾನು ಯಾವಾಗಲೂ ಹೇಳ್ತಾ ಇದ್ದೆ. ಅದನ್ನು ಎರಡು ಅಂದರೆ ಅವ್ರ ಕಂಟೆಂಟು ನೀವು ತೊಗೊಂಡು ಮಾಡಿರೋದ್ರಿಂದ ನಿಮಗೆ ಮಾನಿಟೈಸ್ ಆಗಲ್ಲ ಅಂತ ಹೇಳಿದ್ದಾರೆ. ಬಟ್ ಇನ್ನೊಂದೇನು ಅಂತಂದರೆ ಅದೂ ನನ್ನದೇ ಚಾನಲ್ಲು, ಇದೂ ನನ್ನದೇ ಚಾನಲ್ಲು ಅಂತ ನಾವೆಷ್ಟು ಹೇಳಿದ್ರು ಅದು ಆ ಥರ ಬರಲ್ಲ. ಎಡಿಟ್ ಮಾಡಬೇಕು, ನೀವು ಎಡಿಟ್ ಮಾಡಿ 1 ಮಂತ್ ಟೈಮ್ ಕೊಟ್ಟಿರ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗ್ಬಿಟ್ಟು ನಾನು ಯಾವುದಾದ್ರಲ್ಲಿ ಎಷ್ಟೊಂದು ವೀಡಿಯೋಸ್ ಮಾಡಿದ್ದೀನಿ. ನಾನು ಯಾವುದು ವೀಡಿಯೋಸ್ನಲ್ಲಿ ನಾನು ಏನು ಹೇಳಿದ್ದೀನಿ, ಯಾವ ಟೈಮ್ನಲ್ಲಿ ಹೇಳಿದ್ದೀನಿ ಅನ್ನೋದು ನನಗೆ ಗೊತ್ತಿಲ್ಲ. ಸುಮಾರು 400 ಮೇಲೆ ವೀಡಿಯೋಸ್ನ ನಾನು ಹಾಕಿದ್ದೀನಿ. ಅದು ನಾನು ಹೆಂಗೆ ಎಡಿಟ್ ಮಾಡಲಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಹಾಗಾಗ್ಬಿಟ್ಟು ನನಗೆ ಆದಷ್ಟು ಈ ಚಾನಲ್ನ ನಾನು ಕ್ಲೋಸ್ ಮಾಡಬೇಕು ಅಂತ ಅನ್ಕೋತಾ ಇದ್ದೀನಿ. ಸಬ್ಸ್ಕ್ರೈಬ್ ಎಲ್ಲ ತುಂಬ ಜನ ಆಗಿದ್ದಾರೆ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಅಂತ ಹೇಳ್ತೀನಿ. ಯಾಕೆ ಅಂತಂದರೆ ನಂದು ಸವಿರುಚಿ ರೆಸಿಪಿ ಚಾನಲ್ನಲ್ಲಿ ನೀವು ಇಲ್ಲಿ ಏನು ನೋಡಿರ್ತೀರೋ ಅದನ್ನೇನೆ ಅಲ್ಲಿನೂ ಅಷ್ಟೇ ಸವಿರುಚಿ ರೆಸಿಪೀಸ್ ಆ್ಯಂಡ್ ವ್ಲಾಗ್ಸ್ ಅಂತೇಳಿ ಚಾನಲ್ನ ಚೇಂಜ್ ಮಾಡಿಬಿಟ್ಟು ನಾನು ಅಲ್ಲಿ ಅಪ್ಲೋಡ್ನ ಮಾಡ್ತೀನಿ. ಆ ಚಾನಲ್ದು ಅಷ್ಟೇ ನಿಮಗೆ ನಾನು ವೀಡಿಯೋಸ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಯಾಕೆ ಅಂತಂದರೆ ನನಗೆ ಇವಾಗ ನಾನು ಎಡಿಟ್ ಮಾಡ್ಬೋದು ಕುತ್ಕೊಂಡು, ಆದರೆ ನನ್ನ 400 ವೀಡಿಯೋಸಲ್ಲಿ ನಾನು ಯಾವುದು ಅಂತ ಎಡಿಟ್ ಮಾಡಲಿ ಆದರೂ ಪ್ರಯತ್ನ ಪಡ್ತೀನಿ ಎಡಿಟ್ ಮಾಡೋಕ್ಕೆ. ಅದರಲ್ಲಿ ಒಂಚೂರು ಏನಾದರೂ ಇದ್ರೂ ಮತ್ತೆ ನನಗೆ 3 ಮಂತ್ಸ್ ಬೇಕಾಗುತ್ತೆ. 3 ಮಂತ್ಸ್ವರೆಗೂ ನನಗೆ ಟೈಮ್ ಇರುತ್ತೆ, ಮತ್ತು ನನ್ನ ಚಾನಲು ಮಾನಿಟೈಸು ಆಗಲ್ಲ ಅಂತ ನನಗೆ ಮೆಸೇಜ್ ಬಂದಿದೆ. ಅಪೀಲ್ ಎಲ್ಲ ಮಾಡಿದ್ವಿ, ಬಟ್ ಆದರೂ ಅದೇನು ಯೂಸ್ ಇಲ್ಲ ಅಂತ ಹೇಳಿದ್ನಲ್ವ. ನಮ್ಗೆ ಎಷ್ಟೇ ಯೂಟ್ಯೂಬಿಂದ ಎಲ್ಲ ವಿಚಾರ ಗೊತ್ತಿದ್ರೂ ಎಲ್ಲೋ ಒಂದು ಮಾಡೋ ಸಣ್ಣ ಪುಟ್ಟ ವಿಷಯದಿಂದ ನಮಗೆ ಅದು ಎಷ್ಟು ಹೊಡೆತ ಬೀಳುತ್ತೆ ಅಂತ. ನನಗೆ ಈ ಚಾನಲ್ಲೂ ಅಷ್ಟೇ ನನಗೆ ಇಂಪಾರ್ಟೆಂಟು, ಈ ಚಾನಲ್ಲೂ ನನಗೆ ತುಂಬ ಇಂಪಾರ್ಟೆಂಟು. ಬಟ್ ಏನು ಹೇಳ್ತಾರೆ, ಈ ಚಾನಲ್ ಕಂಟೆಂಟ್ ತೊಗೊಂಡ್ಬಿಟ್ಟು ಇಲ್ಲಿಗೆ ಹಾಕಿದ್ದೀರಾ ಅಂತ. ಬಟ್ ಅದು ನನ್ನದೇ ಚಾನಲ್ಲು, ನಾನೇ ಇದು ಅಂತ ನಾನು ಎಷ್ಟೇ ಅವರಿಗೆ ರಿಕ್ವೆಸ್ಟ್ ಹಾಕ್ಬಿಟ್ಟು ಅಪೀಲ್ ಮಾಡಿದ್ರು ಅವರು ಅದನ್ನು ಆಕ್ಸೆಪ್ಟ್ ಮಾಡ್ಕೊಳ್ತಾ ಇಲ್ಲ. ಯಾಕೆ ಅಂದರೆ ಅವ್ರ ತಪ್ಪು ಅಂತ ಹೇಳೋಕ್ಕಾಗಲ್ಲ. ಇದು ನನ್ನ 2 ಚಾನಲ್ಲೂ ಆಗಿರೋದ್ರಿಂದ ಅಲ್ಲಿಂದ ಅವ್ನು ತೊಗೊಂಡು ಹಾಕೋ ಥರ ಇಲ್ಲಂತೆ. ನನಗೆ ಗೊತ್ತಿರಲಿಲ್ಲ, ಹಾಕ್ಬಿಟ್ಟಿದ್ದೀವಿ, ತಪ್ಪಾಗಿದೆ, ನೋಡೋಣ, ಆದಷ್ಟು ಪ್ರಯತ್ನ ಪಡ್ತೀನಿ ಎಡಿಟ್ ಮಾಡೋಕ್ಕೆ. ಆದರೆ ಎಡಿಟ್ ಮಾಡ್ತೀನಿ. ಇಲ್ಲ ಅಂತಂದರೆ ಈ ಚಾನಲ್ನ ಕ್ಲೋಸ್ ಮಾಡಿಬಿಟ್ಟು ಸವಿರುಚಿ ರೆಸಿಪಿ ಚಾನಲ್ ಇದೆಯಲ್ಲ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಫ್ರೆಂಡ್ಸ್. ಫಸ್ಟು ನಾನು ಎಡಿಟ್ ಮಾಡೋಣ ಅಂತ ಅಂದ್ಕೊಂಡು ಎಡಿಟ್ ಮಾಡೋಕ್ಕೆ ಅಂತ ಸ್ಟಾರ್ಟ್ ಮಾಡಿದೆ. ಬಟ್ ಏನು ಅಂತಂದರೆ ನಾನು ಹೇಳಿದ್ನಲ್ವ, ಎದರಲ್ಲಿ ನಾನು ಹೇಳಿದ್ದೀನಿ ಅಂತಲೇ ನನಗೆ ನಿಜವಾಗ್ಲೂ ಗೊತ್ತೇ ಆಗ್ತಾಯಿಲ್ಲ. ಎಲ್ಲ ವೀಡಿಯೋಸು ನೋಡಿಬಿಟ್ಟು ಎಡಿಟ್ ಮಾಡೋಕ್ಕಾಗುತ್ತೋ ಇಲ್ಲೋ ಅನ್ನೋದು ನನಗೆ ಗೊತ್ತಾಗ್ತಾನೆ ಇಲ್ಲ. ಹಾಗಾಗಿ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ನೋಡೋಣಂತೆ ಒಂದು ಸ್ವಲ್ಪ ಹೊರಗಡೆನೂ ಹೋಗಬೇಕಾಗಿತ್ತು ನಾನು. ನನಗೆ ಇದು ಚಾನಲ್ ಹಿಂಗೆ ಆಗಿರೋದ್ರಿಂದ ಏನೋ ಒಂಥರ ಇಷ್ಟೊಂದು ವೀಡಿಯೋಸ್ ಎಲ್ಲ ಮಾಡಿಬಿಟ್ಟು ಹಿಂಗೆ ಆಯ್ತಲ್ಲ ಅಂತೇಳ್ಬಿಟ್ಟು ಏನೋ ಒಂದು ಕಡೆ ಬೇಜಾರು. ಆಮೇಲೆ ಇಷ್ಟು ಕಷ್ಟಪಟ್ಟು ಇನ್ನೇನು ಒಂದು ಸ್ಟೇಜಿಗೆ ಬರ್ತಾಯಿದೆ ಅನ್ನೋ ಟೈಮ್ನಲ್ಲಿ ಈ ಥರ ಏನಾದರೂ ಆಗಿಬಿಟ್ರೆ ನಿಜವಾಗ್ಲೂ ಎಷ್ಟು ಬೇಜಾರಾಗುತ್ತೆ. ನನಗಂತೂ ಹೆಚ್ಚು ಕಮ್ಮಿ ಒಂದು 15 ಡೇಸಿಂದ ನನಗೆ ಒಂಥರ ಏನೋ ಸಮಾಧಾನನೇ ಇಲ್ಲ. ಏನಕ್ಕಪ್ಪ ಹಿಂಗಾಯಿತು, ಏನು ತಪ್ಪಾಯಿತು, ಇಷ್ಟೆಲ್ಲ ತಿಳ್ಕೊಂಡಿದ್ರು ನನಗೆ ಗೊತ್ತೇ ಆಗಲಿಲ್ಲಲ್ಲ ಅಂತ. ಬೇರೆ ಚಾನಲ್ನಲ್ಲಿನೂ ಈ ಥರ ಇರ್ತವೆ. ನಮ್ಮದು ವೀಡಿಯೋಸ್ನ ಬೇರೆಯವ್ರು ಹಾಕ್ಕೊಂಡಿರೋದಾಗಲಿ, ಈ ಶಾರ್ಟ್ಸ್ ವೀಡಿಯೋಸ್ ಆಗಿರಲಿ, ಅದೆಲ್ಲ ಇರುತ್ತೆ. ಅದನ್ನೆಲ್ಲ ನೋಡ್ತಾ ಇರ್ತೀನಿ. ಅವ್ರಿಗೆ ಮಾತ್ರ ಆ ಥರ ಆಗಿಲ್ಲ, ನಮಗೆ ಮಾತ್ರ ಹಿಂಗೆ ಬಂದಿದೆಯಲ್ಲ ಅಂತ ಅಂದ್ಕೊಂಡ್ರೆ ಖಂಡಿತವಾಗ್ಲೂ ನಾವು ಅಂದ್ಕೊಂಡಿರೋದು ತಪ್ಪು. ಯಾಕೆಂದರೆ ಅವ್ರಿಗೂ ಅದು ಮುಂದೆ ಅದು ಪ್ರಾಬ್ಲಮ್ ಆಗೇ ಆಗುತ್ತೆ. ನಮ್ಮದೇ ಚಾನಲ್ ಆದ್ರೂ ಅಷ್ಟೇ ನಾವೆಷ್ಟು ಕೇರ್ಫುಲ್ಲಾಗಿ ನಾವು ವೀಡಿಯೋ ಆಗಿರಲಿ ಮತ್ತು ಶಾರ್ಟ್ಸ್ ಆಗಿರಲಿ ಅಪ್ಲೋಡ್ ಮಾಡ್ತೀವಿ
ಮಾಡ್ತೀವಿ ಅದನ್ನು ತುಂಬ ಅಂದರೆ ತುಂಬ ಯೋಚನೆ ಮಾಡಿಬಿಟ್ಟು ಅಪ್ಲೋಡ್ ಮಾಡಬೇಕಾಗತ್ತೆ. ಇಲ್ಲ ಅಂತಂದರೆ ಈ ಥರ ಪ್ರಾಬ್ಲಮ್ನಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ. ನಂತರ ಯಾರು ಈ ಥರ ವಿಷಯದಲ್ಲಿ ಸಿಕ್ಕಾಕೋಬಾರ್ದು ಅಂತೇಳ್ಬಿಟ್ಟು ಅದ್ರ ಸಲುವಾಗಿ ಸಪ್ರೇಟಾಗಿ ಒಂದು ವೀಡಿಯೋನ ಮಾಡಿಬಿಟ್ಟು ಹೇಳ್ತಾ ಇದ್ದೀನಿ. ಖಂಡಿತವಾಗ್ಲೂ ಫ್ರೆಂಡ್ಸ್, ಅದನ್ನು ನೀವೇನೇ ಯೂಟ್ಯೂಬ್ ಆಗಿರಲಿ ಏನೇ ಮಾಡಬೇಕಂದ್ರೂ ಫಸ್ಟು ಅದರದ್ದೆಲ್ಲ ಏನು ಮಾಡಬೇಕು, ಹೆಂಗೆ, ಅದರಿಂದ ಏನೇನು ಪ್ರಾಬ್ಲಮ್ಸ್ ಇದೆ ಅದನ್ನೆಲ್ಲ ಫಸ್ಟು ತಿಳ್ಕೊಂಡ್ಬಿಟ್ಟು ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಅಂದ್ಕೊತೀನಿ. ಯಾಕೆ ಅಂತಂದರೆ ನಾನು ಇಷ್ಟು ವೀಡಿಯೋಸ್ ಮಾಡಿದ್ದೀನಿ, ಇವಾಗ ಅದನ್ನು ಕ್ಲೋಸ್ ಮಾಡಬೇಕು ಒಂದು ಚಾನಲ್ಲು ಅಂತಂದಾಗೆ ನಿಜವಾಗ್ಲೂ ಎಷ್ಟು ಬೇಜಾರಾಗುತ್ತೆ. ಯೋಚನೆ ಮಾಡ್ತಾಯಿದ್ದೀನಿ, ಅಷ್ಟು ಎಡಿಟ್ ಮಾಡೋಕ್ಕೆ ನನ್ನ ಕೈಲಿ ಆಗುತ್ತಾ, ಕ್ಲೋಸ್ ಮಾಡ್ಬೋದಾ ಅಂತ, ಏನು ಮಾಡಬೇಕು ಅಂತ ನಿಜವಾಗ್ಲೂ ನನಗೆ ಗೊತ್ತೇ ಆಗ್ತಾಯಿಲ್ಲ. ಇನ್ನು ಸ್ವಲ್ಪ ಹೊರಗಡೆ ಹೋಗಬೇಕಾಗಿತ್ತು ಅಂತ ಹೇಳಿದ್ನಲ್ಲ, ಹೊರಗಡೆ ಹೋಗಿ ಬರ್ತಾ ಇದ್ದಂಗೆ ನೋಡ್ಬೋದು ಎಷ್ಟು ಮಳೆ ಅಂತಂದರೆ ಗಾಳಿಗೆ ನಮ್ಮದು ಗ್ರಿಲ್ಲೇ ಅಲ್ಲಾಡಕತ್ಬಿಟ್ಟಿತ್ತು. ಅಷ್ಟು ಗಾಳಿ ಅಂದರೆ ಮತ್ತು ಸಿಡ್ಲು ಅಷ್ಟೇ ನಮ್ಮ ಲಕ್ಕಿ ಎದ್ರುಕೊಂಡ್ಬಿಟ್ಟಿತ್ತು. ಇನ್ನು ಅಷ್ಟೊತ್ತಲ್ಲಿ ಇನ್ನು ಬ್ಲೌಸಿಂದೆಲ್ಲ ಸ್ವಲ್ಪ ವರ್ಕೆಲ್ಲ ಅದನ್ನೆಲ್ಲ ನೋಡಬೇಕಾಗಿತ್ತು ಅಂತೇಳ್ಬಿಟ್ಟು ಬ್ಲೌಸಿಂದೆಲ್ಲ ಅಲ್ಲಿಂದ ಒಂದು ಸಣ್ಣ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ. ಆ ಕ್ಲಿಪ್ಪಿಂಗ್ನ ಶೇರ್ ಮಾಡ್ತಾಯಿದ್ದೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ವರ್ಕ್ ಆಗಿರಲಿ ಏನಾದರೂ ಆಗಿರಲಿ. ನಾನೇನಾದರೂ ಹ್ಯಾಂಡ್ ವರ್ಕ್ ಆದರೆ ಏನಾದರೂ ಮಾಡಿಸ್ಬೇಕು ಅಂತಂದರೆ ಯಾವಾಗಲೂ ಅಷ್ಟೇ ಇಲ್ಲೇ ಮಾಡಿಸೋದು. ಆಲ್ರೆಡಿ ನಾನು ಇದನ್ನು ಸಪ್ರೇಟಾಗಿ ಒಂದು ವೀಡಿಯೋನೂ ಮಾಡಿಬಿಟ್ಟು ಹಾಕಿದ್ದೀನಿ. ನೋಡ್ಬೋದು ಯಾವ ಥರ ಡಿಸೈನ್ಸ್ ಕೊಟ್ಟು ಯಾವ ಥರ ಬೇಕು ಅಂದ್ರೂ ಆ ಥರ ಅವರೇ ಕಾಂಬಿನೇಷನ್ ಎಲ್ಲ ಸೆಲೆಕ್ಟ್ ಮಾಡಿಬಿಟ್ಟು ಬ್ಲೌಸಸ್ ಎಲ್ಲ ಹಾಕ್ತಾರೆ. ಈ ಮಳೆಯಲ್ಲಿ ಈ ಇದರಲ್ಲಿ ಇದೆಲ್ಲ ಬೇಕಾ ಅಂತೇಳಿ ಅಂತಾಯಿದ್ರು ನಮ್ಮ ಮನೆಯಲ್ಲಿ. ಅಂದರೆ ಹೋಗ್ಬಿಟ್ಟು ಬ್ಲೌಸ್ ಎಲ್ಲ ಇಸ್ಕೊಂಬರೋದು ಮಳೆ ನಿಂತ ಮೇಲೆ ಹೋಗು ಅಂತ. ಯಾಕೆ ಅಂತಂದರೆ ಒಂದು 3-4 ಡೇಸಲ್ಲಿ ಒಂದು ಮದುವೆ ಇತ್ತು. ಹಾಗಾಗಿಬಿಟ್ಟು ನನಗೆ ಬ್ಲೌಸಸ್ ಎಲ್ಲ ನಾನು ಎಲ್ಲಾದರೂ ಮದುವೆ ಆಗಿರಲಿ ಫಂಕ್ಷನ್ಸ್ ಆಗಿರಲಿ ಆ ಥರ ಏನಾದರೂ ಇದ್ದರೆ ಒಂದು ಏನಂತಾರೆ ಕುತ್ತಿಗೆಗೆ ಬರೋವರೆಗೂ ಇಟ್ಕೊಳಂಗಿಲ್ಲ. ಅವಾಗಿಂದ ಅವಾಗ ಮುಗಿಸ್ಕೊಂಬಿಡ್ಬೇಕಂದ್ರೆ ಒಂದು 3-4 ಡೇಸ್ ಇದ್ದಂಗೆನೇ ನಾನೆಲ್ಲ ರೆಡಿ ಇರಬೇಕು ನನಗೆ. ಇಲ್ಲ ಅಂತಂದರೆ ನನಗೆ ಪ್ಯಾಕಿಂಗ್ ಮಾಡ್ಕೊಳೋದಾಗಿರಲಿ ಅದೆಲ್ಲ ಸ್ವಲ್ಪ ಲೇಟ್ ಆಗಿಬಿಡುತ್ತೆ ಅಂತೇಳ್ಬಿಟ್ಟು ಒಂದು ಮದುವೆ ಸಲುವಾಗಿ ಬ್ಲೌಸಸ್ ಎಲ್ಲ ಸ್ವಲ್ಪ ಹ್ಯಾಂಡ್ ವರ್ಕಿಗೆ ಅದಂಥದ್ದು ಮಾತ್ರ. ಮೆಷಿನ್ ವರ್ಕ್ ಹಂಗೆ ಏನಾದರೂ ಇದ್ದರೆ ಕೆಲವೆಲ್ಲ ನಾನೇ ಮಾಡ್ಕೊಂಬಿಡ್ತೀನಿ. ಹ್ಯಾಂಡ್ ವರ್ಕ್ ಅಂತಂದರೆ ಮಾತ್ರ ನಾನು ಮಾಡಿಸ್ತೀನಿ. ಈ ಥರನ ನೋಡ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತೇಳ್ಬಿಟ್ಟು. ನಾವು ಯಾವ ಥರ ಡಿಸೈನ್ ಆಗಿರಲಿ, ಬೀಡ್ಸ್ ಆಗಿರಲಿ, ಜರ್ದೋಸಿ ಆಗಿರಲಿ, ಯಾವ ಥರ ಹೇಳಿದ್ರು ಆ ಥರನ ಮಾಡಿಕೊಡ್ತಾರೆ. ಯಾವುದೇ ಡಿಸೈನ್ ಹೇಳಿದ್ರು ಅಷ್ಟೇ ಕಸ್ಟಮೈಸನ್ನು ಮಾಡಿಕೊಡ್ತಾರೆ, ಚೆನ್ನಾಗಿ ಮಾಡಿಕೊಡ್ತಾರೆ. ಯಾವಾಗಲೂ ನಾನು ಹ್ಯಾಂಡ್ ವರ್ಕ್ ಅಂತಂದರೆ ಇಲ್ಲೇ ಮಾಡಿಸ್ತೀನಿ. ಇನ್ನು ಅದು ಬ್ಲೌಸೆಲ್ಲ ಇಸ್ಕೊಂಡು ಬರೋದಿನ ಮಳೆನಲ್ಲಿ ಬೇರೆ ತುಂಬ ಲೇಟ್ ಆಗಿಬಿಟ್ಟಿತ್ತು ಅಂತೇಳ್ಬಿಟ್ಟು ಇನ್ನು ನಮ್ಮ ಮನೆಯವರೇ ರೊಟ್ಟಿನ ತೊಗೊಂಬಂದಿದ್ರು ಹೊರಗಡೆಯಿಂದ. ಹಾಗಾಗಿಬಿಟ್ಟು ಬಿಸಿ ಬಿಸಿ ರೊಟ್ಟಿ ಮತ್ತು ಚಟ್ನಿ ಮತ್ತು ಪಲ್ಯ ಏನೇನೋ ತೊಗೊಂಬಂದಿದ್ರು. ನಾನಾಗಿದ್ದರೆ ಕರೆಕ್ಟಾಗಿ ಇಷ್ಟಿಷ್ಟೇ ಬೇಕು ಅಂತ ಕ್ವಾಂಟಿಟಿ ಗೊತ್ತಾಗುತ್ತಲ್ಲ ತೊಗೊಂಡು ಬಂದುಬಿಡ್ತಿದ್ದೆ. ನಮ್ಮ ಮನೆಯವ್ರು ತೊಗೊಂಬಂದಿರೋದ್ರಿಂದ ಒಂದು ಸ್ವಲ್ಪ ನೋಡಿಕೊಂಡು ತೊಗೊಂಡು ಬಂದಿದ್ದಾರೆ. ನನಗೂ ಬೇರೆ ಹುಷಾರು ಬೇರೆ ಇರಲಿಲ್ಲ, ಒಂದು ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿತ್ತು ಅಂತ. ಅದರಲ್ಲಿ ಬೇರೆ ಮಳೆನಲ್ಲೆಲ್ಲ ನೆನೆಸ್ಕೊಂಡು ಬಂದು ಇನ್ನೂ ಕೋಲ್ಡ್ ಆಗಿಬಿಟ್ಟಿತ್ತು. ಹಾಗಾಗಿ ಇನ್ನು ಈ ಥರ ಏನಾದರೂ ಇದ್ದರೆ ಇನ್ನು ಏನೂ ಮಾಡೋಕ್ಕಾಗಲ್ಲ, ಹೊರಗಡೆಯಿಂದ ತರಿಸ್ಕೊಂಡು ತಿನ್ನಬೇಕಾಗತ್ತೆ. ಹಾಗಾಗಿ ಇನ್ನು ಹೊರಗಡೆಯಿಂದ ತೊಗೊಂಡು ಬಂದಿದ್ರು. ಇನ್ನು ಹಿಂದಿನ ದಿನವೇ ಚಿಕ್ಕಪೇಟೆಗೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಐಟಮ್ಸ್ ಎಲ್ಲ ತೊಗೊಂಡು ಬಂದಿದ್ವಿ. ಅಂದರೆ ಏನಾದರೂ ಬೇಕು ಅಂತಂದರೆ ಸಣ್ಣ ಪುಟ್ಟದಕ್ಕೆಲ್ಲ ಏನೂ ಹೋಗಲ್ಲ, ಜಾಸ್ತಿ ಏನಾದರೂ ಬೇಕು ಅಂದರೆ ಮಾತ್ರ ಹೋಗ್ತೀನಿ. ಇನ್ನು ನ್ಯಾಪ್ಕಿನ್ಸ್ ಅಂದರೆ ನಮ್ಮ ಮಕ್ಕಳಿಗೆಲ್ಲ ಸ್ಕೂಲ್ಸ್ ಎಲ್ಲ ಸ್ಟಾರ್ಟ್ ಆದರೆ ನ್ಯಾಪ್ಕಿನ್ಸ್ ಆಗಿರಲಿ, ಆಮೇಲೆ ಬಾಕ್ಸಸ್ ಆಗಿರಲಿ ಸಪ್ರೇಟಾಗಿ ಒಂದೊಂದು ಅವ್ರಿಗೆ ಕೊಟ್ಬಿಟ್ರೆ ಅವರೆಲ್ಲ ನೀಟಾಗಿ ಜೋಡಿಸ್ಕೊತಾರೆ ಅಂತ ಎಲ್ಲ ಸಪ್ರೇಟಾಗಿ ತಂದು ಕೊಟ್ಟಿದ್ದೆ. ಇನ್ನು ನೆಕ್ಸ್ಟ್ ಡೇಗೆ ಒಬ್ಬರು ಮನೆಯಲ್ಲಿ ಪೂಜೆ ಇತ್ತು ಅಂತೇಳಿ ಹೇಳಿದರು. ಅಂತೇಳಿ ಪೂಜೆಗೆ ಅಂತೇಳಿದ್ವಿ, ದುರ್ಗಾದೇವಿ ಪೂಜೆ. ಎಷ್ಟು ಚೆನ್ನಾಗಿ ಮಾಡಿದರು ಪೂಜೆ ಅಂತಂದರೆ ಅದ್ರದ್ದೊಂದು ಸಣ್ಣ ಕ್ಲಿಪ್ಪಿಂಗ್ ಒಂದು ತೊಗೊಂಡಿದ್ದೀನಿ, ನೋಡ್ಬೋದು. ಸಖತ್ತಾಗಿತ್ತು ಪೂಜೆ. ಏನೋ ಒಂಥರ ಈ ಥರ ದೇವಸ್ಥಾನ ಆಗಿರಲಿ ಮತ್ತು ಈ ಥರ ಮನೇಲಿ ಏನಾದರೂ ಪೂಜೆಗಳು ಆ ಥರ ಹೋಗೋಕ್ಕೆ ನಿಜವಾಗ್ಲೂ ಒಂಥರ ಚೆನ್ನಾಗಿ ಅನಿಸುತ್ತೆ. ತುಂಬ ಸೆಕೆ ಅಂತೇಳ್ಬಿಟ್ಟು ಇನ್ನು ಕೋಲ್ಡ್ ನೀರು ಕುಡಿದೇ ನನಗೆ ಆ ಥರ ಕೋಲ್ಡ್ ಆಗಿಬಿಟ್ಟು ಶೀತ ಆಗಿಬಿಟ್ಟಿತ್ತು. ಹಂಗಾಗ್ಬಿಟ್ಟು ನಾನೇನು ಮಾಡಿದೆ, ಈ ಮಡಿಕೆ ತಂದರೆ ಫ್ರಿಜ್ನಲ್ಲಿರೋ ನೀರು ಕುಡಿಯೋ ಅವಶ್ಯಕತೆ ಇರೋಲ್ಲ, ಮಡಿಕೆನಲ್ಲೇ ಕುಡಿಬೋದು ಅಂತ ಮಡಿಕೆ ತೊಗೊಂಡು ಬಂದರೆ ಮಡಿಕೆನಲ್ಲಿ ಅದಕ್ಕಿಂತ ಕೂಲಾಗಿ ಕುಡಿದು ಶೀತ ಇನ್ನೂ ನನಗೆ ಜಾಸ್ತಿ ಆಗಿಬಿಟ್ಟಿದೆ. ಏಕ್ದಮ್ ಒಂದೇ ಸಲಿಗೆನೇ ನೀರು ಚೇಂಜ್ ಆದರೆ
ಎಷ್ಟು ದಿನ ಆದ್ರೂ ಹೋಗಲ್ಲ ಅಂತೀವಲ್ಲ ಹಾಗೆ ಎಷ್ಟು ಕೋಲ್ಡ್ ಆಗಿತ್ತು ಅಂದರೆ ತುಂಬ ಒಂದು 20 ಡೇಸ್ ಆದ್ರೂ ಕೋಲ್ಡಿನ ಕಡಿಮೆನೇ ಆಗ್ತಾಯಿಲ್ಲ, ಕೆಮ್ಮೂ ಅಷ್ಟೇ ಕಡಿಮೆ ಆಗ್ತಿಲ್ಲ. ಹಂಗಾಗಿ ಅದರಿಂದನೂ ವೀಡಿಯೋಸನ್ನು ಮಾಡೋಕ್ಕಾಗ್ತಾಯಿಲ್ಲ. ಇನ್ನು ಈ ಮಾವಿನ ಹಣ್ಣು ಒಬ್ಬರು ಹಳ್ಳಿನಲ್ಲಿ ಬೆಳೆದಿರೋ ಅಂಥ ಮಾವಿನ ಹಣ್ಣು. ಅವರು ಇಲ್ಲಿ ಕಡೆ ಬರ್ತಾ ಇದ್ದಂಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಿದಾಗೆ ನಾವು ಒಂದು 5-6 kg ತಗೊಂಡು ಬಂದು ಇಟ್ಕೊಂಡಿರ್ತೀವಿ. ಇವಾಗಿಂದು ಮಾವಿನ ಹಣ್ಣು ಹೆಂಗೆ ಅಂತಂದರೆ ಪೌಡರೆಲ್ಲ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಹಣ್ಣು ಮಾಡಿ ಅದು ತಿಂದರೆ ಡೇಂಜರು ಅದು ಇದು ಅಂತಾರೆ. ಬಟ್ ಏನು ಮಾಡೋಕ್ಕಾಗಲ್ಲ, ಒಂದೊಂದ್ಸಲಿ ತಿನ್ನಬೇಕಾದ ಅನಿವಾರ್ಯ ಬಂದೇ ಬರುತ್ತೆ, ತಿಂದೇ ತಿಂತೀವಿ. ಈ ಥರ ಏನಾದರೂ ಹಳ್ಳಿಯಿಂದ ತೊಗೊಂಡು ಬಂದಿರೋದನ್ನಂತ ಖಂಡಿತವಾಗ್ಲೂ ಬಿಡಲ್ಲ ನಾವು. ಒಂದು ಜಾಸ್ತಿನೇ ಒಂದು 6-7 kg ಇಲ್ಲಾಂದರೆ 10 kg ಆದ್ರೂ ತಂದು ಇಟ್ಕೊಂಡ್ಬಿಡ್ತೀವಿ. ಶೀಕರಣೆ ಏನಾದರೂ ಮಾಡೋಣ ಅಂತ ತೊಗೊಂಡು ಬಂದು. ಇನ್ನು ಸ್ವೀಟ್ ಬಂದರೆ ಎಷ್ಟು ಸ್ವೀಟ್ ಇತ್ತಂದರೆ ಮಕ್ಕಳು ಅಂತೂ ಹಂಗಂಗೆ ತೊಗೊಂಡು ತಿಂತಾನೇ ಇದ್ರು. ಆ್ಯಕ್ಚುಲಿ ಫ್ರೆಂಡ್ಸ್, ನಿನ್ನೆ ನನ್ನ ಮಗಳು ಏನು ಮಾಡಿಬಿಟ್ಟಿದ್ದಾಳೆ ಅಂದರೆ ನಮ್ಮ ಮಮ್ಮಿ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿಯಾಗಿ ನಮ್ಮ ಮಮ್ಮಿ ಮನೆಗೆ ಹೋದರೆ ಇದನ್ನು ಐರನ್ ಬಾಕ್ಸ್ನ ರೂಮ್ನಲ್ಲಿ ಇಟ್ಬಿಟ್ಟು ಆನ್ ಮಾಡಿಬಿಟ್ಟು ಹಾಗೆ ಹೋಗಿದ್ದಾಳೆ. ಇದು ಆಟೋಮೆಟಿಕ್ ಆಗಿರೋದ್ರಿಂದ ಆಫ್ ಆಗಿದೆ, ಏನೂ ಅನಾಹುತ ಆಗಿಲ್ಲ. ಸಾಯಂಕಾಲ ನಮ್ಮ ಮನೆಯವರು ಅಂದರೆ ಬೆಳಿಗ್ಗೆ ನಾವು 11 ಗಂಟೆಗೆ ನನ್ನ ಮಗಳು ಐರನ್ ಮಾಡಿಬಿಟ್ಟು ರೂಮ್ನಲ್ಲಿ ಇದನ್ನು ಆಫ್ ಮಾಡಿದೆ, ಹಂಗೆ ಇಟ್ಟು ನಮ್ಮಮ್ಮ ಮನೆಗೆ ಅಂತೇಳಿ ಹೋಗ್ಬಿಟ್ಟಿದ್ದೀವಿ. ಬಂದು ನಾವು ಬರೋಷ್ಟರಲ್ಲಿ ರಾತ್ರಿ ಸುಮಾರು ಅವಾಗಲೇ 7:15 ಆಗಿತ್ತು. ಇನ್ನು ನಮ್ಮ ಮನೆಯವರು ಆಫೀಸಿಂದ ಅವ್ರು ಬಂದಾಗೆ 6 ಗಂಟೆ ಏನೋ ಆಗಿತ್ತಂತೆ. ಆ ಟೈಮ್ನಲ್ಲಿ ಅವರು ರೂಮಿಗೆ ಬಂದುಬಿಟ್ಟು ಏನು ಸ್ಮೆಲ್ ಇದೆ ಅಂತೇಳ್ಬಿಟ್ಟು ಸ್ಮೆಲ್ ಬರ್ತಾಯಿದೆ ಅಂತ ಹೋಗಿ ನೋಡಿದ್ರೆ ಇದು ಆಟೋಮೆಟಿಕ್ಕಾಗಿ ಆಫು ಮತ್ತು ಆನ್ ಆಗ್ತಾ ಇರುತ್ತಲ್ವ, ಅದು ಆನ್ ಓವರ್ ಹೀಟ್ ಆದಾಗೆ ಆಟೋಮೆಟಿಕ್ಕಾಗಿ ಆಫ್ ಆಗ್ತಾಯಿದೆ. ಇದು ಹಂಗಾಗ್ಬಿಟ್ಟು ಯಾರು ಏನೂ ಸುಟ್ಟಿಲ್ಲ, ಏನೂ ಇಲ್ಲ. ನಿಜವಾಗ್ಲೂ ಅದೇನಾದರೂ ಒಂದು ಸ್ವಲ್ಪ ಏನಾದರೂ ಮಾರ್ಬಿಟ್ಟಿದ್ರೆ ಬೆಡ್ಡೆಲ್ಲ ಹೋಗ್ಬಿಡ್ತಾ ಇತ್ತು. ನಮ್ಮ ಲಕ್ಕಿ ಬೇರೆ ಮನೇಲಿರೋದ್ರಿಂದ ನಿಜವಾಗ್ಲೂ ಅದು ತುಂಬ ಒಂಥರ ಭಯನೇ ಆಗ್ಬಿಡ್ತು ಹೇಳ್ಬೇಕಂದ್ರೆ. ಇನ್ನು ಪೂಜೆ ಮಾಡಬೇಕು ಇವತ್ತು. ಇನ್ನು ಪೂಜೆಗೆ ಅಂತ ಹೇಳ್ಬಿಟ್ಟು ಆಗಲೇ ಹೂವು ಎಲೆ ಎಲ್ಲ ತಂದು ಕೊಟ್ಟಿದ್ದಾರೆ. ಇದೊಂದು ಹೆಡ್ಫೋನ್, ಇದೂ ಹೊಸದು ನಮ್ಮ ಮನೆಗೆ ಬಂದಿದೆ. ಎಲ್ಲ ಪೂಜೆ ಮಾಡಿ ಎಲ್ಲ ರೆಡಿ ಆಗಬೇಕು ಇವಾಗ. ಬನ್ನಿ ಹನಿ ಬನ್ನಿ. ಲಕ್ಕಿ ಚಿನಿ, ಲಕ್ಕಿಗೆ ಟ್ರೀಟ್ ಕೊಟ್ಟಾ? ಬೆಲ್ಟ್ ಹಾಕ್ಬಿಡು, ಕರ್ಕೊಂಡು ಹೋಗೋಣಂತೆ. ಟಾಟಾ ಕರ್ಕೊಂಡೋಗಿ ಮೊಮ್ಮು ತಿನ್ಸ್ಕೊಂಡು ಬರೋಣಂತೆ. ಮೊಮ್ಮು ಬೆಲ್ಟ್ ಹಾಕಮ್ಮ, ಲಕ್ಕಿಗೆ ಬೆಲ್ಟು. ಡೈಲಿ ನನ್ನ ಹತ್ರನೇ ನಮ್ಮ ಲಕ್ಕಿ ತಲೆ ಬಾಚಿಸ್ಕೊಳುತ್ತೆ. ನಾನಾದರೆ ನಿಧಾನಕ್ಕೆ ಬಾಚ್ತೀನಿ. ನನ್ನ ಮಗಳಾದರೆ ಹೆಂಗೆ ಅಂತಂದರೆ ಗಂಟಾಗಬಾರ್ದು ಅಂತ ಹೇಳ್ಬಿಟ್ಟು ಚೆನ್ನಾಗಿ ಜೋರ ಬಾಚ್ತಾಳೆ. ಅದು ಬಾಚಿಸ್ಕೊಳೋದೆಲ್ಲ ಎದ್ದು ಹೋಗ್ತಾ ಇರುತ್ತೆ. ನಮ್ಮ ಅತ್ತೆ ಮಧ್ಯಾಹ್ನಕ್ಕೆ ಲಾಗ್ನ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ. ಇನ್ನು ಶುಕ್ರವಾರ ಆಗಿರೋದ್ರಿಂದ ಪೂಜೆ ಅಂತೇಳಿ ಪೂಜೆ ಎಲ್ಲ ಮುಗಿಸ್ಕೊಂಡು ಇನ್ನು ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು. ನನಗೆ ಕೋಲ್ಡ್ ಬೇರೆ ಆಗಿರೋದ್ರಿಂದ ಹಾಗಾಗಿ ಒಂದು ಸ್ವಲ್ಪ ಮಲ್ಕೊಂಡು ಹೊರಗಡೆ ಬಂದ್ವಿ. ಹೊರಗಡೆ ಬಂದಮೇಲೆ ಇನ್ನು ಮಕ್ಕಳಿಗೆ ತಿನ್ನಿಸ್ಕೊಂಡು ಕರ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು ನಮ್ಮ ಮನೆ ಹತ್ರನೇ ಅನ್ನ ಕುಟೀರ ಅಂತ ಇದೆ, ಕತ್ರಿಗುಪ್ಪೆ. ಇದರಲ್ಲಿ ಫೇಮಸ್, ಚೆನ್ನಾಗಿರುತ್ತೆ. ಇಲ್ಲಿ ನನಗೆ ಇಡ್ಲಿ ಸಾಂಬಾರಂತೂ ಸಖತ್ ಅಂದರೆ ಸಖತ್ತಾಗಿ ಇಷ್ಟ. ಯಾವಾಗಾದರೂ ನನಗೆ ತಿನ್ನಬೇಕು ಅಂತ ಅನಿಸಿದರೆ ಇಡ್ಲಿ ಸಾಂಬಾರನ್ನ ಬಂದು ತಿಂತಾ ಇರ್ತೀನಿ. ಇನ್ನು ಸಾಯಂಕಾಲ ಹೋಗಿರೋದ್ರಿಂದ ಇನ್ನು ಪಾವ್ ಬಜ್ಜಿನ ತೊಗೊಂಡಿದ್ದೀವಿ. ಇನ್ನು ನಂದು ಐಬ್ರೋ ನೋಡ್ಬೋದು ಡಾರ್ಕ್ ಆಗಿದೆ. ಯಾಕೆ ಅಂತಂದರೆ ಮೈಕ್ರೋ ಬ್ಲೇಡಿಂಗ್ ಅಂತೇಳ್ಬಿಟ್ಟು ಅದನ್ನು ಐಬ್ರೋನ ಪರ್ಮನೆಂಟ್ ಐಬ್ರೋ ಮಾಡಿಸ್ಕೊಂಡಿದ್ದೀನಿ. ಹಾಗಾಗಿಬಿಟ್ಟು ಅದರದ್ದು ಅಷ್ಟೇ ನೆಕ್ಸ್ಟ್ ಲಾಗ್ನಲ್ಲಿ ಹೇಳ್ತೀನಿ. ಅದು ಸವಿರುಚಿ ರೆಸಿಪಿ ಚಾನಲ್ನಲ್ಲಿ ಆ ಲಾಗ್ನ ಬರುತ್ತೆ. ಖಂಡಿತವಾಗ್ಲೂ ಆ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದವರೆಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿಗೆ ಈ ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತೀನಿ. ಬಾಯ್.